ಇನ್ನು ಸುಮಲತಾ ಅಂಬರೀಶ್ ಅವರಿಗೆ ಜೆಡಿಎಸ್ ಟಿಕೆಟ್ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಚಿವ ಡಿಸಿ ತಮ್ಮಣ್ಣ ಹೇಳಿದ್ರು, ಇಲ್ಲ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತ ಆಸೆ ನನಗೂ ಕೂಡ ಇತ್ತು ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಸಚಿವರು ಕೊಟ್ಟಿರುವಂತಹ ಹೇಳಿಕೆಗೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಟಿಕೆಟ್ ಕೊಡುವ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಆಗಿರಲಿಲ್ಲ. 100ಕ್ಕೆ 100ರಷ್ಟು ನಿಜ. ಯಾವುದೂ ಕೂಡ ಪ್ರಸ್ತಾಪ ಆಗಿರಲಿಲ್ಲ ಅನ್ನುವಂಥ ವಿಚಾರ, ಆ ಬಗ್ಗೆ ಪ್ರಸ್ತಾಪ ಮಾಡಿಯೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸುಮಲತಾ ಅಂಬರೀಶ್ ಮಾತನಾಡಿದ್ರು. ಜೆಡಿಎಸ್ನಿಂದ ಟಿಕೆಟ್ ಕೊಡೋ ಬಗ್ಗೆ ಮಾತನಾಡಿಲ್ಲ. ಟಿವಿ ನೈನ್ಗೆ ಸುಮಲತಾ ಅಂಬರೀಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಆಗಲೇ ಡಿಸಿ ತಮ್ಮಣ್ಣ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅಂಬರೀಶ್ ಅವರ ಸಂಬಂಧಿ ಹಾಗೆ ಡಿಸಿ ತಮ್ಮಣ್ಣ ಅವರ ಸಂಬಂಧಿಯೂ ಕೂಡ ಆಗಿರುವಂಥ ಮಧು ಅನ್ನುವಂಥ ವ್ಯಕ್ತಿಯ ಮೂಲಕ ನಾವು ಸುಮಲತಾ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ. ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದ್ವು ಅನ್ನುವಂಥ ವಿಚಾರವನ್ನ ಡಿಸಿ ತಮ್ಮಣ್ಣ ಅವರು ಹೇಳಿದ್ರು. ಜೊತೆಗೆ ಟಿಕೆಟ್ ಕೊಡಿಸೋ ಆಸೆ ನಮಗೂ ಇತ್ತು. ಕುಮಾರಸ್ವಾಮಿ ಅವರನ್ನ ನಾವು ಮನವೊಲಿಸ್ತಾ ಇದ್ವಿ, ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುವಂಥ ರೀತಿಯ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ. ಆದರೆ ಇದೆಲ್ಲದಕ್ಕೂ ಕೂಡ ಸುಮಲತಾ ಅವರು ಓಕೆ ಅನ್ನಲಿಲ್ಲ ಅನ್ನುವಂಥ ವಿಚಾರವನ್ನು ಡಿಸಿ ತಮ್ಮಣ್ಣ ಮಾತನಾಡಿದರು. ಆದರೆ ಇದಕ್ಕೆ ಸುಮಲತಾ ಅವರು ಇಲ್ಲ, ಇದು 100ಕ್ಕೆ 100ರಷ್ಟು ಸುಳ್ಳು ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಯಾವ ವ್ಯಕ್ತಿಯ ಮೂಲಕ ನಾವು ಸಂಧಾನ ಮಾಡೋದಕ್ಕೋ ಅಥವಾ ಸುಮಲತಾ ಅವರನ್ನ ಜೆಡಿಎಸ್ ಟಿಕೆಟ್ ಕೊಡಿಸೋ ವಿಚಾರಕ್ಕೆ ಮಾತುಕತೆ ನಡೆಸಿದ್ವಿ ಅಂತ ಡಿಸಿ ತಮ್ಮಣ್ಣ ಅವರು ಹೇಳ್ತಾ ಇದ್ರು. ಅದೇ ವ್ಯಕ್ತಿ ಮಧು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು ಅವರೇ, ಡಿಸಿ ತಮ್ಮಣ್ಣ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಮೂಲಕ ಸಂಪರ್ಕಿಸುವಂಥ ಪ್ರಯತ್ನ ಅಥವಾ ನಿಮ್ಮ ಮೂಲಕ ಜೆಡಿಎಸ್ನ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಮಾತುಗಳು ಇದ್ವು ಅನ್ನುವಂಥ ವಿಚಾರವನ್ನ ಸಚಿವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನ ಭೇಟಿ ಆಗಿದ್ರಾ ಅಥವಾ ನಿಮ್ಮ ಮೂಲಕ ಸುಮಲತಾ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಏನಾದರೂ ಮಾತುಕತೆ ಆಗಿತ್ತಾ ಮಧು ಅವರೇ? ನಮಸ್ಕಾರ. ಹೇಳಿ. ಖಂಡಿತ ಇದ್ರ ಬಗ್ಗೆ ಏನು ಮಾತುಕತೆ ಆಗಿಲ್ಲ, ಸುಳ್ಳಿದು. ಹೇಳಿ. ಇದ್ರ ಬಗ್ಗೆ ಏನು ಮಾತುಕತೆ ಆಗಿಲ್ಲ. ತಮ್ಮಣ್ಣ ಅವ್ರು ನಮ್ಮ ಸಂಬಂಧಿಕರೇ. ಹೌದು. ನಾವೆಲ್ಲ ಭೇಟಿ ಮಾಡಿದ್ವಿ, ಕರ್ಸ್ ಮಾತಾಡಿದ್ರು. ಬಟ್ ಮಾತಾಡಿದಾಗ ಹೇಳಿದ್ರು 8 ಜನ MLAಗಳು JDS ನವ್ರು ಇದಾರೆ, ನೀವು ಅವ್ರ ಮೇಲೆ ಎದುರಿಸಕ್ ಆಗೋದಿಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ರು. ಬಿಟ್ರೆ ಈ ಪ್ರಸ್ತಾಪ ಯಾವತ್ತೂ ಬಂದಿಲ್ಲ. JDS ಇಂದ ನಮ್ಗೆ ಟಿಕೆಟ್ ಕೊಡುವಂತ ಪ್ರಸ್ತಾಪ ಬಂದಿಲ್ಲ. ಇದು ಖಂಡಿತ ಸುಳ್ಳಿದು. ಮತ್ತೆ ಯಾಕೆ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿ ಆ ವಿಚಾರನ ಈಗ ಡಿಸಿ ತಮ್ಮಣ್ಣ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ? ಇದು ಚುನಾವಣೆ ಹತ್ರ ಬಂತಲ್ಲ ಸರ್. ಚುನಾವಣೆ ಇದನ್ನ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ. ಅವರು ಪ್ರೆಸ್ ಮೀಟ್ಗಳು ಬಹಳ ಪ್ರೆಸ್ ಮೀಟ್ಗಳು ಕೊಟ್ಟಿದ್ದಾರೆ. ಅವರು ನೀರ್ ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ ಅನ್ನೋದಕ್ಕೆಲ್ಲ ಸಮಯ ಇದೆ ಅವ್ರಿಗೆ ಪ್ರೆಸ್ ಮೀಟ್ ಮಾಡೋದಕ್ಕೆ. ಇದು ಅದಕ್ಕಿಂತ ಮುಖ್ಯ ವಿಷಯ ಅಲ್ವಾ? ಇದು ಪ್ರೆಸ್ ಮೀಟ್ ಹೇಳ್ಬೋದಾಗಿತ್ತು ಅವರು. ಅಂದ್ರೆ ನಿಮ್ಮನ್ನ ಭೇಟಿ ಆಗೋದಾಗ್ಲಿ ಅಥವಾ ಸುಮಲತಾ ಅವ್ರ ಜೊತೆಗೆ ಮಾತಾಡಿಯಪ್ಪ ನಾವು JDS ಟಿಕೆಟ್ ಕೊಡಿಸ್ತೀವಿ ಅಥವಾ JDS ಬರ್ಲಿ ಅವರು ಅಂತ ಹೇಳಿ ಏನು ಮಾತುಕತೆ ಆಗಿಲ್ಲ? ಇಲ್ಲ ನೋಡಿ, ನಮ್ಮ ಸಂಬಂಧಿಕರವರು ನಾ ಭೇಟಿ ಮಾಡಿದೀನಿ. ಅವ್ರಿಗೆ ಬಹಳ ಕಾರಣಗಳಿಂದ ಭೇಟಿ ಮಾಡಿದ್ದೆ. ಆದ್ರೆ ಭೇಟಿ ಮಾಡಿದಾಗ ಅವ್ರು ಯಾವ ಈ ತರ ಪ್ರಸ್ತಾಪ ಮಾಡಿಲ್ಲ. ಅವರು JDS ಸೇರುವಂತ ಪ್ರಸ್ತಾಪ ಮಾಡಿಲ್ಲ. ಅವರು JDS ಸೇರಿ ಅಂತಾಗ್ಲಿ ಅಥವಾ ಟಿಕೆಟ್ ಕೊಡಿಸ್ತೀವಿ ಅಂತಾಗ್ಲಿ ಯಾವ್ದು ಪ್ರಸ್ತಾಪ ಆಗಿಲ್ಲ. ಇಲ್ಲ ಖಂಡಿತ ಆಗಿಲ್ಲ. ಅವ್ರ ನನಗೆ ಬುದ್ಧಿವಾದ ಏನಂತ ಹೇಳಿದ್ರೆ, ನೀವು ನಿಂತ್ಕೋತಿರೋ ಸರಿಗಿಲ್ಲ. 8 ಜನ MLAಗಳಿದ್ದಾರೆ, JDS MLAಗಳಿದ್ದಾರೆ. ಈ MLAಗಳನ್ನ ಎದುರಿಸಕ್ ನಿಮ್ ಶಕ್ತಿ ಇಲ್ಲ, ಆತರ ಹೇಳಿದ್ರೆ ಹೊರತು ಈ ವಿಷಯವಾಗಿ ಯಾವ್ದು ಪ್ರಸ್ತಾಪ ಆಗಿಲ್ಲ. ನಿಮ್ಗೂ ಗೊತ್ತಿರ್ಬೇಕು, ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತಾಡಿದ್ದಾರೆ. ಸುಮಲತಾ ಅವ್ರು ಕಾಂಗ್ರೆಸ್ ಸೇರಿರೋದು, ಕಾಂಗ್ರೆಸ್ ಇಂದ ಟಿಕೆಟ್ ತಗೋಬೇಕು ಅಂತ ಅವ್ರು ಹೇಳಿದ್ದಾರೆ. ನಿಮ್ ಚಾನೆಲ್ಗಳಲ್ಲೇ ಬಂದಿದೆ ಅದು ಬಹಳಷ್ಟು. ಅದೊಂಚೂರು ನೀವು ರಿಪ್ಲೈ ಮಾಡಿ ನೋಡಿ. ಅಲ್ಲ, ಡಿಸಿ ತಮ್ಮಣ್ಣ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವು ವಿಚಾರನ ಪ್ರಸ್ತಾಪ ಮಾಡಿದ್ವಿ, ಆದ್ರೆ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರಲಿಲ್ಲ, ಯಾವುದಕ್ಕೂ ಅವರು ಹೂನು ಅನ್ಲಿಲ್ಲ, ಹೂ ಅಂತಾನು ಹೇಳಿಲ್ಲ. ನಾವು ಮಾತಾಡಿದ್ವಿ, ವಿಷಯ ಪ್ರಸ್ತಾಪಿದ್ದು ನಿಜ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡೋದಕ್ಕೆ ಎಲ್ಲದಕ್ಕೂ ಕೂಡ ರೆಡಿ ಇದ್ರು, ಆದ್ರೆ ಅವ್ರ ಕಡೆಯಿಂದ ಯಾವುದೋ ರೆಸ್ಪಾಂಡ್ ಬರಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ ಸರ್, ಇದು ಬರೀ ಸುಳ್ಳಿದು. ಖಂಡಿತ ಈ ವಿಷಯವಾಗಿ ಟಿಕೆಟ್ ವಿಷಯವಾಗಿ ಯಾವ್ದು ಪ್ರಸ್ತಾಪ ಆಗಿಲ್ಲ. ಅದು ಸತ್ಯಕ್ಕೆ ಖಂಡಿತ ದೂರ, ಇದು ಸುಳ್ಳಿದು. ಮತ್ತೆ ಟಿಕೆಟ್ ವಿಚಾರವನ್ನ ಹೊರತುಪಡಿಸಿ ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತನಾಡೋಣ ಆ ರೀತಿ ಏನಾದ್ರು ವಿಚಾರ ಪ್ರಸ್ತಾಪ ಆಗಿತ್ತಾ? ಇಲ್ಲ ಆ ತರದೇನು ಆಗಿಲ್ಲ. ಬಟ್ ಅವ್ರು ಹೇಳ್ತಾ ಇದ್ರೆ ಆ ವಿಚಾರ ಪ್ರಸ್ತಾಪ ಮಾಡಿದ್ವಿ, ಆ ಕಡೆಯಿಂದ ಯಾವ್ದೋ ರೆಸ್ಪಾನ್ಸ್ ಬರಲಿಲ್ಲ ನಮಗೆ ಅಂತ. ಇಲ್ಲ ಆ ತರ ಏನು ಪ್ರಸ್ತಾಪ ಆಗಿಲ್ಲ. ಅಥವಾ ಈ ವಿಚಾರ ನಿಮಗೆ ಅಥವಾ ಸುಮಲತಾ ಅವ್ರಿಗೆ ಗೊತ್ತಿಲ್ದೇನೆ ತಮಗೇನಾದ್ರೂ ಹೇಳಿದ್ರಾ ಡಿಸಿ ತಮ್ಮಣ್ಣ ಅವ್ರು ಇಂತಿಂತ ವಿಚಾರ ಅಂತ? ಇಲ್ಲ ಯಾವ್ದನ್ನು ತಮ್ಮ ಜೊತೆಗೆ ಮಾತಾಡಿಲ್ಲ. ಇಲ್ಲ, ನಮ್ಗೆ ಈ ವಿಷಯದಾಗೆ ಟಿಕೆಟ್ ಪ್ರಸ್ತಾಪನೆವಾಗ್ಲಿ ಇದಾಗ್ಲಿ ಯಾವ ವಿಷಯನ ನನ್ನ ಹತ್ರ ಮಾತಾಡಿಲ್ಲ. ಅವರು ಕರೆದು ಒಂದ್ಸತಿ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು, ಈ ತರ ನೀವು ಮಾಡ್ತಿರೋದು ಸರಿಗಿಲ್ಲ. 8 ಜನ MLAಗಳಿದ್ದಾರೆ JDSನವ್ರು, ಅವ್ರ ಮೇಲೆ ನಿಂತ್ಕೊಂಡು ಗೆಲ್ಲ ಸಾಹಸ ಮಾಡಬೇಡಿ, ಇದು ಒಳ್ಳೇದಾಗೋದಿಲ್ಲ ಅಂತ ನನ್ಗೆ ಕರೆಸಿ ಮಾತಾಡಿದ್ರು. ಅದು ಬಿಟ್ರೆ ಟಿಕೆಟ್ ಪ್ರಸ್ತಾಪನೆ ಆಗ್ಲಿ ಖಂಡಿತ ಯಾವತ್ತೂ ಮಾತುಕತೆ ಆಗಿಲ್ಲ. ಅದು ಸುಮಲತಾ ಅವ್ರಿಗೂ ಈ ವಿಚಾರ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡೋದಾಗ್ಲಿ ಅಥವಾ ಮಗದೊಂದಾಗ್ಲಿ ಮಾಡಿಲ್ಲ ತಮಗೆ ಗೊತ್ತಿರೋ ಹಾಗೆ? ಇಲ್ಲ ಖಂಡಿತ ಇಲ್ಲ.
ಮತ್ತೆ ಯಾಕೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ನಿಮ್ಮ ವಾದ? ಅದ್ ನೀವೇ ಗೊತ್ತಿರ್ಬೇಕು ಸರ್, ಚುನಾವಣೆ ಹತ್ರ ಬಂದಾಗ ಈ ತರ ಜನರನ್ನ ಇದನ್ನ ಗಮನ ಸೆಳೆಯೋದಕ್ಕೆ ಈ ತರ ಎಲ್ಲ ಮಾತುಕತೆ ಆಡ್ತಾರೆ. ಇದು ಖಂಡಿತ ಸುಳ್ಳಿದು. ಅಂದ್ರೆ ಸ್ಪಷ್ಟಪಡಿಸ್ತಾ ಇದ್ದೀರಿ TV9ಗೆ, DC ತಮ್ಮಣ್ಣ ಅವರು ಮಧು ಅವರನ್ನ ಭೇಟಿ ಆಗಿದ್ದೀರಿ, ಆದ್ರೆ ಟಿಕೆಟ್ ವಿಚಾರ ಆಗ್ಲಿ ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತನಾಡುವಂತ ವಿಚಾರ ಆಗ್ಲಿ ಇಂಥ ಯಾವುದೇ ಪ್ರಸ್ತಾಪ ಬಂದಿಲ್ಲ? ಇಲ್ಲ ಖಂಡಿತ ಇಲ್ಲ. ಓಕೆ ಧನ್ಯವಾದ ಮಧು ಅವರ ಇಷ್ಟೊತ್ತು ಟಿವಿನ ಜೊತೆ ಮಾತಾಡಿದ್ದಕ್ಕೆ. ಇದು ಅಂಬರೀಷ್ ಅವರ ಸಂಬಂಧಿ ಮಧು ಅವರು ಹೇಳ್ತಾ ಇರುವಂತ ಮಾತು. ಭೇಟಿ ಆಗಿದ್ದೀವಿ, ನನಗೆ DC ತಮ್ಮಣ್ಣ ಅವರು ಸಂಬಂಧಿಕರು, ಹಲವಾರು ಬಾರಿ ಭೇಟಿಯಾಗಿದ್ದೀವಿ, ಅವ್ರ ಜೊತೆ ಮಾತುಕತೆ ನಡೆಸಿದ್ದೀವಿ. ಆದರೆ ಮಂಡ್ಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವ್ರನ್ನ JDS ಕರ್ತರಬೇಕು ಅಥವಾ JDS ಟಿಕೆಟ್ ಕೊಡಬೇಕು, ಆ ರೀತಿಯಾದಂಥ ಯಾವ ಮಾತುಕತೆಗಳು ಕೂಡ ನಮ್ಮ ಭೇಟಿಯಲ್ಲಿ ನಡೆದಿಲ್ಲ ಅನ್ನುವಂಥ ವಿಚಾರವನ್ನ ಮಧು ಅವರು ಸ್ಪಷ್ಟಪಡಿಸ್ತಾ ಇದ್ರು TV9ಗೆ. ಇವಿಷ್ಟು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲ, ಯಾವ ವಿಚಾರವೂ ಕೂಡ ಪ್ರಸ್ತಾಪ ಆಗಿಲ್ಲ. ಅದರಲ್ಲೂ ಕೂಡ ಟಿಕೆಟ್ ವಿಚಾರ ಅಂತೂ ನಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿಯೇ ಇಲ್ಲ. ಇನ್ನು ಟಿಕೆಟ್ ವಿಚಾರ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡೋದಕ್ಕೆ ರೆಡಿ ಇದ್ರು, ಅವರನ್ನ ಒಪ್ಸೋದಕ್ಕೆ ನಾವು ರೆಡಿ ಇದ್ವಿ, ಅಂತಹ ಮಾತುಗಳನ್ನ ನಾವು ಮಧು ಅವ್ರ ಜೊತೆಗೆ ಆಡಿದ್ವಿ ಅನ್ನುವಂಥ ಮಾತನ್ನ ತಮ್ಮಣ್ಣವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಕೂಡ ಶುದ್ಧ ಸುಳ್ಳು ಅನ್ನುವಂಥ ಮಾತುಗಳನ್ನ ಮಧು ಹೇಳ್ತಾ ಇದ್ದಾರೆ.